ವೆಲ್ಕಮ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಸೊ ಪ್ರೊಫೈಲ್ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸ ಬಂದಿದ್ದೀರಿ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೊಫೈಲ್ ನೋಡೋದಾದ್ರೆ ಹೆಸರು ಡಾಕ್ಟರ್ ಅಂಬಿಕಾ ಅಂತೇಳ್ಬಿಟ್ಟು, ವಯಸ್ಸು 43 ವರ್ಷ ಕಂಪ್ಲೀಟ್ ಆಗಿದೆ. ಊರು ಅನಂತ್ ನಗರ ಭಾಗದವರು. ಕೆಲಸ ಗೈನಕಾಲಜಿಸ್ಟು, ಪ್ರಸೂತಿ ಡಾಕ್ಟರು, 17 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಆಸ್ತಿ 3 ಕೋಟಿಯ ಮನೆ ಇದೆ, ಸ್ವಂತ ಕಾರು ಹಾಗೂ ಸೈಟುಗಳು ಕೂಡ ಇದ್ದಾವೆ ಅಂತೇಳಿ ತಿಳಿಸಿದ್ದಾರೆ. ಸಮಸ್ಯೆ, ನನಗೆ ಕೈಲಾಗದ ಗಂಡ ಸಿಕ್ಕಿದ್ದಾನೆ ಅಂತೇಳಿ ರೀಸನ್ ಕೊಟ್ಟಿರೋದು. ಮಕ್ಕಳು ಒಬ್ಬಳು ಮಗಳಿದ್ದಾಳೆ, ಅದು ಕೂಡ ನನ್ನ ಲವರ್ ಇದ್ದಾಗ ಆಗಿರೋದು ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಇವರ ಬಳಿರೋ ಕಿಯಾ ಸೆಲ್ಟೋ GTX ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಕೈಲಾಗದ ಗಂಡ ಕಟ್ಕೊಂಡು ಅನುಭವಿಸಿದ ಕೆಲವೊಂದು ಕಷ್ಟಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಫಸ್ಟ್ ಒನ್ನು, ಗಂಡ ಸಹ ಒಬ್ಬ ಡಾಕ್ಟರು, ಸದ್ಯಕ್ಕೀಗ ರಿಟೈರ್ ಆಗಿದ್ದಾರೆ. ಮದುವೆ ಆದಾಗಿಂದನೂ ಕೂಡ ಅವರ ಒಂದು ನಡವಳಿಕೆ ಸರಿ ಇಲ್ಲ ಅಂತಲೇ ರೀಸನ್ ಕೊಟ್ಟಿರೋದು. ಸಂಭೋಗ ಮಾಡುವಾಗ ಯಾವುದೇ ರೀತಿಯಾದ ಆಸಕ್ತಿ ಕೂಡ ತೋರಿಸೋದಿಲ್ಲ. ಒಂದು ಹೆಣ್ಮಗು ಆದರೂ ಕೂಡ ಯಾರಿಗೆ ಹುಟ್ಟಿದೆ ಅಂತೇಳಿ ಸಹಿತ ನನಗೆ ಕೇಳಿಲ್ಲ. ಅಷ್ಟು ಮಬ್ಬು ವ್ಯಕ್ತಿಯ ಜೊತೆ ಜೀವನವನ್ನು ಮಾಡ್ತಾಯಿದ್ದೀನಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಸೊ ಇಂಡೈರೆಕ್ಟಾಗಿ ಹೇಳಬೇಕಂದ್ರೆ ಗಂಡನಿಗೆ ಯಾವುದೇ ರೀತಿಯಾದ ಅಭಿರುಚಿ ಕೂಡ ಇಲ್ಲ, ಹಾಗಾಗಿ ಒಂದು ಮಿಂಡ ಬೇಕು ಅಂತಲೇ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಇನ್ನು ಈ ಥರದ ಒಂದು ಗೆಳೆತನ ಸಿಕ್ಕರೆ ಖಂಡಿತವಾಗಿ ಒಪ್ಪಿಕೊಳ್ತೀನಿ ಅಂತೇಳಿ ಸದ್ಯಕ್ಕೆ ಬೇಕಾಗಿರೋ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫಸ್ಟ್ ಒನ್ನು, ದಿನ ಡೇ ಆ್ಯಂಡ್ ನೈಟು ಮೀಟ್ ಮಾಡೋರು ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಎರಡನೇದು, ಮಗಳು ಮನೆಯಲ್ಲಿಲ್ಲ, ತುಂಬಾ ಒಳ್ಳೆಯದಾಯಿತು ಅಂತೇಳಿ ತಿಳಿಸಿದ್ದಾರೆ. ಗಂಡ ಇದ್ರೂ ಸಹಿತ ಏನೂ ಹೇಳೋದಿಲ್ಲ, ಅವರ ಮುಂದೆನೇ ಕೇಯ್ಬೋದು ಅಂತೇಳಿ ಹೇಳ್ಕೊಂಡಿದ್ದಾರೆ. ಇನ್ನು ಹಣದ ಆಸೆಗಾಗಿ ಗೆಳೆತನ ಮಾಡೋರು ಬೇಡ ಅಂತೇಳಿ ತಿಳಿಸಿರೋದು. ಇನ್ನು ಚೆನ್ನಾಗಿ ಸುಖವನ್ನು ಕೊಟ್ಟರೆ ನಾನೇ ನಿಮಗೆ ಹಣ ಕೊಟ್ಟು ಸಹಕಾರ ಕೊಡ್ತೀನಿ ಅಂತೇಳಿ ಇದಿಷ್ಟು ಈ ಥರದ ಗೆಳೆತನ ಸಿಕ್ಕರೆ ಖಂಡಿತವಾಗಿ ಒಪ್ಪಿಕೊಳ್ತೀನಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಸೊ ಫ್ರೆಂಡ್ಸ್, ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಆ್ಯಂಡ್ ಫೈನಲ್ ಆಗಿ ಇವರ ಬಳಿರೋ ಕಿಯಾ ಸೆಲ್ಟೋ GTX ಪ್ಲಸ್ ಟರ್ಬೋ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಕಾರಿನ ಓರಿಯೋ ನೋಡೋದರ ರಿಜಿಸ್ಟ್ರೇಷನ್ ಇವರು ಫೆಬ್ರವರಿ 2024 ಅಂತೇಳಿ ತಿಳಿಸಿದ್ದಾರೆ. ಇನ್ಸೂರೆನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಫ್ಯೂಯಲ್ ಟೈಪ್ ಮಾತ್ರ ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ರೆವನು ಕೇವಲ 8,000 ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು, ಓನರ್ಶಿಪ್ ಮಾತ್ರ ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1482 cc ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಫ್ರೆಂಡ್ಸ್, ಓವರಾಲ್ ಆಗಿ ಈ ಒಂದು ಪ್ರೊಫೈಲ್ ನಿಮಗೇನಾದರೂ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು.